ನನ್ನ ಕರ್ನಾಟಕ ಜನತೆಗೆ ನಮಸ್ಕಾರ. ನಾನು ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋ ನೋಡಿದೆ. ಅಳ್ಬೇಕೋ ಏನು ಶಾಪ ಹಾಕ್ಬೇಕೋ ಏನು ಹುಡುಕೊಂಡೋಗಿ ಅವ್ರ ಜೊತೆಗೆ ಜಗಳ ತೆಗಿಬೇಕೋ ಅರ್ಥ ಆಗ್ತಾ ಇಲ್ಲ. ವಿಷಯ ಏನಪ್ಪ ಅಂತಂದರೆ, ನಿಮ್ಮೆಲ್ಲರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣಗ ಜೀವಾವಧಿ ಶಿಕ್ಷೆ ಕೊಡ್ತಾರಂತೆ. ಯಾಕಂತ ಅಲ್ಲ, ಎಷ್ಟು ಜನ ಕೈದಿಗಳನ್ನ ಹೊರಗಡೆ ರಾಜರ ಥರ ತಿರ್ಗಕ್ಕೆ ಬಿಡತ್ತಾರ. ಒಂದು ಹೆಣ್ಣಿನ ಬಗ್ಗೆ ಅಷ್ಟು ಅಶ್ಲೀಲವಾಗಿ ಮೆಸೇಜ್ ಹಾಕಿದ್ದಕ್ಕೆ ಅಷ್ಟಕ್ಕೂ ನಮ್ಮಣ್ಣ ಏನೋ ಅವ್ರನ್ನ ಕೊಲೆ ಮಾಡ್ಬಾ ಅಂತ ಹೇಳಿಲ್ಲ. ಅವ್ರು ಹಿಂದ್ಗಡೆ ಇರೋರು ನಿಂತ್ಕೊಂಡು ಕೊಲೆ ಮಾಡಿದ್ರೆ ನಮ್ಮಣ್ಣ ಏನು ಮಾಡಬೇಕು? ಯಾಕೆ ದರ್ಶನ್ ಅಣ್ಣಗೆ ಜೈಲಿಗೆ ಹಾಕ್ಬೇಕು? ಇದನ್ನ ಕೇಳೋರು ಯಾರು ಇಲ್ವಾ? ಕರ್ನಾಟಕ ಇಂಡಸ್ಟ್ರಿಗೆ ಅವಾಗ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆ್ಯಕ್ಟಿಂಗ್ ಮಾಡಕ್ಕೆ ನಮ್ಮಣ್ಣ ಬೇಕಾಗಿದ್ದ. ಇವಾಗ ಕರ್ನಾಟಕ ಇಂಡಸ್ಟ್ರಿಗೆ ನಮ್ಮ ಚಾಲೆಂಜಿಂಗ್ ದರ್ಶನ್ ಅಣ್ಣನ ವಿಚಾರ ಮಾಡೋರು ಯಾರು ಇಲ್ವಾ? ಅವ್ರನ್ನ ಉಳಿಸ್ಕೊಳಕ್ಕೆ ನೀವು ಯಾರು ಇಲ್ವೇ ಇಲ್ವಾ? ಇಂಟ್ರೆಸ್ಟ್ ಆಗಿರೋ ವಿಡಿಯೋ ಇದೆ, ದಯವಿಟ್ಟು ಬನ್ನಿ ನೋಡ್ಕೊ ಬರೋಣ. ಏನೋ ಮಚ್ಚ ನೀನು ಲವರೇ ಕಾಣ್ತಲ್ಲ ಮತ್ತು ಮತ್ತೆ ಒಂದಾಗಿ ತಿಂಗಳು ಬಂದು ರೀಲ್ಸ್ ಮಾಡೋಣ ಪ್ರಮೋಷನ್ ಮಾಡೋಣ ಅನ್ಕೊಂಡ್ರೆ ಅವರು ತಲೆ ಹಿಡಿತಾರೆ. ಏನು ಅಂದ್ರೆ ಹೊರಗಡೆ ಹೋಗ್ತಿಲ್ಲ, ಫುಲ್ ಮೈಂಡ್ ವಾಶ್ ಮಾಡಿ ಅವಳಿಗೆ ದೂರ ಮಾಡಕ್ಕೆ ನೋಡ್ತಿದ್ದಾರೆ. ಅಯ್ಯೋ ಬಿಟ್ಟಾಕೋ, ಟೂ ಲವ್ ಯಾವತ್ತಿದ್ರು ಒಂದಾಗಿ ಆಗ್ತೀರಾ? ಇದುವರೆಗೆ ಎಷ್ಟೊಂದು ಜಗಳ ಆಡಿದ್ರೆ ಮತ್ತೆ ಒಂದಾಗಿದ್ದೀರಾ. ಬಕೀಟ್ ಇದೆ ಸೋಳ ಮತ್ತೆ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನೀವು ಒಂದಾಗಿ ಆಗ್ತೀರಾ ಆಯ್ತಾ? ಕನ್ನಡ ಮಕ್ಕಳು ಅವರು ಫಾಲೋವರ್ಸ್ ಯೂಸ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಅರ್ಥ ಮಾಡ್ಕೊ. ಟೆನ್ಷನ್ ಆಗಬೇಡ, ಯಾವತ್ತಿರು ನೀವು ಲವರ್ ಯಾವತ್ತಿರು ಬಂದೇ ಬರ್ತಾರೆ ಆಯ್ತಾ? ಅದಕ್ಕೆಲ್ಲ ತಲೆ ಬಿಟ್ಟಾಕೋ. ಅಷ್ಟೇ ಬೇಕಾದ್ರೆ ಅವ್ರು ಎಷ್ಟೇ ಬಕೀಟ್ ಇದ್ರು ಕೂಡ ಅವ್ರು ಲವರ್ ಆಗ್ಬಿಟ್ಟಾನೆ, ಅವ್ನು ಎಷ್ಟು ಯೂಸ್ ಮಾಡ್ತಾನೆ ಫಾಲೋವರ್ಸ್ ಯೂಸ್ಕೋಸ್ಕರ. ಅಷ್ಟೇ ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಅವ್ನು ಕಾಣೋನೆ ಹೊರ್ತೀನಿ ಏನು ಕೊಲ್ಲ ಆಯ್ತಾ? ಬಕೀಟ್ ನನ್ನ ಮಕ್ಕಳಿಂದ ಏನು ಮಾಡಕ್ಕಾಗಲ್ಲ. ಕನ್ನಡ ಮಕ್ಕಳು ಇರ್ತಾರಲ್ಲ ಅಂತವ್ರಿಂದಲೇ ಉತ್ತರ ಆಗೋದು ಎಲ್ಲರೂ. ಯಪ್ಪ ಎಂತ ಗೊತ್ತಾ ಮಚ್ಚ ಅವರು ಎಂತೆಂತ ಹಿತವಚನಗಳು ನುಡಿತಾವ್ರೆ ಅಂದ್ರೆ ಅಣ್ಣ ತಮ್ಮದಿರು ಇಬ್ರು ಸೇರ್ಕೊಂಡು. ಓ ಮೈ ಗಾಡ್, ಯಾರಪ್ಪ ಕರ್ಕೊಂಡು ಅವಳನ್ನ ಫಾಲೋವರ್ಸ್ ಮಾಡ್ಕೊತಾ ಇದ್ರು? ಅಲ್ಲೋಗಿವಿ ಇಲ್ಲೋಗಿವಿ ಅಂದ್ಬಿಟ್ಟು ಯಾವನ್ ಕರ್ಕ ತಿರುಗ್ತಾ ಇದ್ದ, ಯಾವನ ಲವರ್ ಅಂತ ಹೇಳ್ಕ ತಿರುಗ್ತಾ ಇದ್ದ. ಬಕೆಟ್ ನನ್ನ ಮಕ್ಳು ನೀವೇ ದೊಡ್ಡ ಬಕೆಟ್ಗಳು. ಮೊದ್ಲಾಗಿ ಅವೆಣ್ಣೆ ಕರ್ಕ ಫಾಲೋವರ್ಸ್ ಮಾಡ್ಕೊಂಡು ತಿಂದದ್ದು ಅನ್ನಕ್ಕೆ ಎತ್ತಾಡದ್ ಲೋಫರ್ ನಾಯಿಗಳು ನೀವು. ಅವನ ಯಾವನೋ ಶೆಡೆ, ಅವನು ದುಡ್ಡು ಇಸ್ಕೊಂಡು ದುಡ್ಡು ಕೊಡದೆ ಹೋದಂಥವ್ನು. ಅವಳು ಪಬ್ಲಿಕ್ ಅಲ್ಲಿ ಬಂದು ದುಡ್ಡು ಕೇಳ್ದಕ್ಕೆ ಮತ್ತೆ ಪ್ಯಾಚಪ್ಪ ಅದ್ ನಾಯಿ ಅವನು ಫಾಲೋವರ್ಸ್ಗೋಸ್ಕರ. ಇನ್ನು ಅದೇನೋ ಹೇಳ್ದಲ್ಲ ಮೈಸೂರನೇ, ಅದೇನು ಜೊತೆಲಿರೋರೆ ತಲೆ ಹಿಡಿದು ಬಿಡ್ತಾರೆ ಗುರು ಪ್ರಮೋಷನ್ ವಿಡಿಯೋಗೆ ಅನ್ಕೊಂಡು ಹೋದ್ರೆ. ನಿನ್ನೆ ಅವ್ರು ತೊಂಡಾಳಿ ಅಂತ ಪ್ರಮೋಷನ್ ಕರೆದಾರಪ್ಪ. ಅಯ್ಯೋ ನಿಮ್ ಕೈಲಿ ಪ್ರಮೋಷನ್ ಮಾಡಿಸ್ಕೊಂಡವ್ರು ಅದೆಷ್ಟು ಗತ್ಕಟ್ಟು ಹೋಗಿದಾರ ನನಗಂತೂ ಗೊತ್ತಿಲ್ಲ. 500 ರೂಪಾಯಿಗೆ ಪ್ರಮೋಷನ್ ಮಾಡ್ತೀರಾ? ನಿಮ್ಮ ಯೋಗ್ಯತೆ ಅಷ್ಟೇ ಅಲ್ವಾ? ಅದಕ್ಕೆ 500 ರೂಪಾಯಿ ಪ್ರಮೋಷನ್ ಕರೆದು ಮೋಸ್ಟ್ಲಿ ನಿಮ್ಮ ಕೈಲಿ ಮಾಡಿಸ್ಕೊತಾರೆ ಅನ್ಸುತ್ತೆ. ಅಣ್ಣ ನಮಸ್ಕಾರ ಅಣ್ಣ. ಪ್ರಮೋಷನ್ ಮಾಡಿಸ್ಕೊಳ್ಳೋರ್ಗೆ ಎಲ್ಲರಿಗೂ ಸೆಲೆಬ್ರಿಟಿ ಅಣ್ಣ ಇವರೆಲ್ಲ. ಇವರು ಇಡೀ ಇಂಡಿಯಾನೇ ನೋಡಿರೋ ಸೆಲೆಬ್ರಿಟಿಗಳು. ಅದೇನಿಲ್ಲ ಅಂದಲ್ಲ ಮೈಸೂರನ್ನೇ ಜೊತೆಲಿರೋ ಅದೇನೋ ಹಿಡಿದು ಬಿಡ್ತಾರೆ ಅಂತ. ನೀನೇನು ಕೊತ್ತಂಬರಿ ಸೊಪ್ಪು ತರಿತಾ ಇದ್ದ ಕುತ್ಕೊಂಡು? ಕೊತ್ತಂಬರಿ ಸೊಪ್ಪು ತರಿತಾ ಇದ್ದ? ಇಲ್ಲ ಯಾರ್ದಾರ ಬಾಳೆಹಣ್ಣು ಚಿಪ್ತಾ ಇದ್ದ ಹೋಗಿ? ಏನ್ ಮಾಡ್ತಾ ಇದೆ? ನಿನ್ ಜನ್ಮಕ್ಕೆ ಬೆಂಕಿ ಸಿಗಾಕಲ್ಲ ಓಫರ್ ನನ್ನ ಮಕ್ಳ ಕಚಡ ಕದ್ರಿಗಳ. ಟಿವಿ ಚಾನಲ್ ಅವ್ರೇನ್ ಮಾಡಿದ್ರು? ಏನಾಯ್ತು? ಬಗ್ಗೆ ಮಾತಾಡಕ್ ಹೋಗ್ಬೇಡ. ಬಂದು ನಂದು ಕಿತ್ಕೊಡ್ರಿ ಶಾನ. ಹಾ ಶಾ ಅಂದ್ರೆ ಏನ್ಲೆ? ಶೇಂಗಾ ಇರ್ಬೇಕಲ್ಲೇ. ಶೇಂಗಾ ಅಲ್ಲೇ ಶಂಟ. ಓ ಇದು ಶಂಟ ಆರ್ಯ ಕಾರ್ಯಕ್ರಮನ? ಹಂಗಂದ್ರೆ ಒಂದ್ 300 ಆಳಿಗೆ ಹೇಳ್ಬಿಡಪ್ಪ. 300 ಆಳಿ ಯಾಕೆ ಬೇಕಲ್ಲಿ? ನಾವ್ 3 ಹಂಚ್ಕೊಂಡ್ಬಿಡೋಣ, ಗುತ್ತಿಗೆ ತಗೊಂಡ್ಬಿಡೋಣ. ಹಂಗಂದ್ರೆ ನಾನು ಶಂಟ ಹರಿತೀನಿ, ಹಾಗಾದ್ರೆ ನಾನು ಸೀಡ್ ಕಟ್ ರಬ್ಬರ್ ಹಾಕ್ತೀನಿ, ಇವ್ನಿಗೆ ಮಾರಕ್ ಕಳಿಸ್ಬಿಡ. ಮಾರಕ್ಕೇನ್ ಕೊತ್ತಂಬರಿ ಸೀಡ್ ಅನ್ಕೊಂಡ್ಬಿಟ್ರಿ ಅನ್ಲಿ? ಶಂಟಲೆ ಅವು ದುಬೈಗೆ ಎಕ್ಸ್ಪೋರ್ಟ್ ಮಾಡ್ಬೇಕು. ದುಬೈಗೆ ಎಕ್ಸ್ಪೋರ್ಟ್? ಹಂಗಂದ್ರೆ ಮೋಸ್ಟ್ಲಿ ಯಾವ ಎಕ್ಸ್ಪೆನ್ಸಿವ್ ಶಂಟ ಇರ್ಬೇಕು. ನಂದು ಏನು ಕಿತ್ಕೊಳಕಲ್ಲ. ನಮ್ ಕೈಲಿ ಆಗ್ಲಾರ ಕೆಲ್ಸ ಯಾವ್ದಲ್ಲಿ ಅದು? ಅಲ್ಲೋಡ್ಸಕ್ಕಾಗಲ್ಲ. ನಿಜವಾಗ್ಲೂ ಹೇಳ್ಸಕ್ಕಾಗಲ್ಲ ಬಿಡ್ಲೆ ಇವನು. ಇವೇನ್ಲೇ ಶಂಟ ಏನ್ ತಂತಿ ಬೇಲೆ ಅದು? ದೇವರ್ಸಿಗಳ ತಂದು ಯಾಕ ಹಂಗ ಯಾಕ್ರಿ ಬೈತೀರಿ? ನೋಡ್ರಿ ಜಲ್ದಿ ಮುಗಿಸ್ತೀವಿ ಕೆಲ್ಸನ. ನೋಡ್ರಿ ಆಗ ನಮ್ಮ ಹುಡುಗ ಕಿತ್ತ ಕುಂತಾನ. ಜಲ್ದಿ ಕಿತ್ತಲೆ ಲೇ ಹುಡುಗ ಗುತ್ತಿಗೆ ಹಿಡ್ಕೊಂಡಿವಿ, ಕೂಲಿ ಬಂದಲ್ಲ ಕೇಳಲೆ ಕಡ ಕಡ ಕೇಳಲೆ. ಕಿತ್ಕೊ ಬನ್ನಿ ನಂದೇನಾದ್ರು. ಕಿತ್ರಿ ಹೇಳಿ ಬರ್ಲಿ ಬ್ರೋ. ಮೇಡಮ್ ಕಟಿಂಗ್ ಮಾಡ್ಬೇಕಾ? ಮತ್ತೆ ಸ್ಟಿಚಿಂಗ್ ಮಾಡಕ್ ಬರ್ತಾ ನಿಂಗ? ಇಲ್ಲ ಕಟಿಂಗ್ ಮಾಡ್ತೀನಿ. ಮಾಡು. ಶಾರ್ಟ್ ಮಾಡ್ಬೇಕಾ ಮೇಡಮ್? ಮತ್ತೆ ಉದ್ದ ಮಾಡಕ್ ಬರ್ತಾ ನಿಂಗ? ಇಲ್ಲ ಶಾರ್ಟ್ ಆಗಿ ಕಟ್ ಮಾಡಿ. ಆಯ್ತು. ರೊಕ್ಕ ಕೊಡ್ಬೇಕಾ ನಿಂಗ? ಕಸ ಹೊಡ್ಯಾಕ್ ಬರುತ್ತಾ ನಿಂಗ? ಇಲ್ಲ ರೊಕ್ಕ ಕೊಡು. ಸಿನಿಮಾ ಬಂದಾಗ ನಾನು 3ನೇ ಕ್ಲಾಸ್ ಅಲ್ಲಿ ಇದ್ದೆ ಸರ್. ಈಗ ನೀವು ಚಿಕ್ಕವರು ಅಂತ ಹೇಳಕ್ ಇಷ್ಟಪಡ್ತಾ ಇದೀರೋ ಇಲ್ಲ ಏನ್ ನಿಮ್ ಆ ಮೂಲಕ ನಿಮ್ ಇಲ್ಲಿ ಕೂತಿರುವಂತ ಎಲ್ಲ ಸುಂದರಿಯರಿಗೆ ನಿಮ್ ಏಜ್ ಹೇಳ್ತಾ ಇದೀರೋ? ಅಲ್ಲ ಸರ್, 3ನೇ ಕ್ಲಾಸ್ ಅಲ್ಲಿ ಆಗಿದ್ದೆ ಸರ್. ಈಗ 30 ವರ್ಷ ದಾಟ್ತು ಸರ್. ನನಗ್ ವಯಸ್ಸಾಯ್ತು, ನಿಮಗ್ ಆಗ್ತಿಲ್ಲ ಸರ್. ಈ ಪ್ರಶ್ನೆ ನಾನ್ ನಿಮಗ್ ಕೇಳ್ಬೇಕು, ಈ ಚಿಕ್ಕ ವಯಸ್ಸಲ್ಲಿ ಯಾಕೆ ಅಷ್ಟು ವಯಸ್ಸಾದಂಗೆ ಕಾಣಿಸ್ತಾ ಇದೀರ? ಮಾಡ್ಬೇಕಾದನ್ನೆಲ್ಲಾ ಮಾಡಿದ್ರೆ ನಮ್ ತರ ಕಾಣ್ತಾರೆ, ಮಾಡಬಾರ್ದಿದ್ದೆಲ್ಲಾ ಮಾಡ್ತಾ ಇದ್ರೆ ಅವ್ರ ತರ ಕಾಣ್ತಾರೆ.
ಅರ್ಥ ಆಯ್ತಲ್ಲ? ಅಷ್ಟೇ ಸರ್. ನಾಳೆಯಿಂದ ಸ್ವಲ್ಪ ಕರೆಕ್ಟ್ ಆಗಿ ಮಾಡ್ಬೇಕಾಗಿರೋದೇ ಮಾಡಿ. ಎಲ್ಲರೂ ನಿಮ್ಮ ಹಾಲು ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ಹೇಳ್ತಿಂದು ಬದುಕುದ್ ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ ಏನಣ್ಣ. ನಿಮಗ್ ಪಾತ್ರೆ ಬೆಳಗೋದು ಯಾರು ಹೇಳ್ಕೊಟ್ಟಿದ್ದು? ನೀವೇ. ಯಾರೇ ನಿಮಗ್ ಕಸ ಗುಡ್ಸಕ್ ಹೇಳ್ಕೊಟ್ಟಿದ್ದು? ನೀವೇ. ಯಾರೇ ನಿಮಗ್ ಮನೆ ಒರ್ಸಕ್ ಹೇಳ್ಕೊಟ್ಟಿದ್ದು? ನೀವೇ. ಇವತ್ತು ಟೀಚರ್ಸ್ ಡೇ, ನನಗೆ ವಿಶ್ ಮಾಡ್ಬೇಕು ತಾನೆ? ಸರಿ ಆಯ್ತು, ಹ್ಯಾಪಿ ಟೀಚರ್ಸ್ ಡೇ. ಆಂಟಿ ಮತ್ತು ಅಂಕಲ್ ಎಲ್ಲರೂ ಮನೇಲಿ ತುಂಬಾ ಸುರಕ್ಷಿತವಾಗಿರ್ಬೇಕು. ಆಂಟಿ ಅಂತಿದ್ಯಾ? ಇಲ್ಲ ಮೇಡಮ್, ವಿಡಿಯೋ ಮಾಡ್ತಾ ಇದೀವಿ ನಾವು. ಆಂಟಿ ಮತ್ತು ಅಂಕಲ್ ಎಲ್ಲರೂ ತುಂಬಾ ಸುರಕ್ಷಿತವಾಗಿರ್ಬೇಕು ಅಂತ ನಾನು ಯೋಚನೆ ಮಾಡ್ದೆ. ಯಾರಿಗೆ ವಿಡಿಯೋ? ಮೇಡಮ್ ನಾನು ನಿಜವಾಗ್ಲೂ ಯಾರಿಗೆ ಆಂಟಿ ಅಂತಿದ್ಯಾ? ಇಲ್ಲ ಮೇಡಮ್, ನಾವು ವಿಡಿಯೋ ಮಾಡ್ತಾ ಇದೀವಿ, ಬೇಕಾದ್ರೆ ನನಗೆ ಹೇಳ್ತಾ ಇರೋದು. ಇಲ್ಲ ಮೇಡಮ್, ವಿಡಿಯೋ ನೋಡ್ಕೊಳ್ಳಿ ಅಲ್ಲಿ. ಆಂಟಿ ಯಾರು ಪ್ರೀತಿಸಲ್ಲ ಅಂತ ಅನ್ಕೋಬೇಡ ಕರಿಯ. ನನ್ನ ಪ್ರೀತಿ ಸುಳ್ಳಲ್ಲ ಕರಿಯ. ಕರಿಯ ಪ್ರೀತಿಸ್ತೀನಿ ಕರಿಯ, ನಿನ್ನ ಪ್ರೀತಿಸ್ತೀನಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಕರಿಯ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಕರಿಯ. ಕರಿಯ ನನ್ನ ಪ್ರೀತಿ ಸುಳ್ಳಲ್ಲ ಕರಿಯ. ಬೇಲಿ ಹೂವ ಕೊಡ್ತೀನಿ ಅಂತ ಬೇಜಾರಾಗ್ಬೇಡ ಕರಿಯ. ಕರಿಯ 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 ಪ್ರೀತಿ ಕಡಿಲ ಕರಿಯ. ನಾನು ಕರಿಯ, ನೀನು ಕರಿಯ. ಕರಿಯ ಪ್ಲಸ್ ಕರಿಯ ಇಸಿಕೊಂಡು ಕರಿಯ ಟು ಕರಿಯ. ಕರಿಯ ಟು ಐ ಲವ್ ಯು ಕರಿಯ. ಇತ್ತೀಚೆಗೆ ಒಂದಷ್ಟು ಜನರ ಹುಚ್ಚರ ಸಂತೆ ಜಾಸ್ತಿ ಆಗಿದೆ. ಬಿಗ್ ಬಾಸ್ ಬರಬೇಕು ಅಂತಾನೆ ಒಂದಷ್ಟು ಹುಚ್ಚಾಟಗಳನ್ನ ಆಡುವಂತದ್ದಾಗಿರ್ಬೋದು. ಅಂತ ಜನರಿಗೆ ಸುದೀಪ್ ಅವರ ಆನ್ಸರ್ ಏನು ಅಂತ? ಬನ್ನಿ, ನೀವ್ ಹೇಳಿದ್ರಿ ಹುಚ್ಚರ ಸಂಖ್ಯೆ ಅಂತ. ಹುಚ್ಚಾಲೆ ನಡೆಸ್ಬೇಕಾದ್ರೆ ಸಂಖ್ಯೆ ಬಗ್ಗೆ ಏನಿದೆ? ಬನ್ನಿ. ಥ್ಯಾಂಕ್ ಯು ಸರ್. ವರ್ಷ ತಗೊಂಡಿದ್ದೀನಿ ಈ ಆಸ್ತಿ ಸಂಪಾದಿಸೋದಕ್ಕೆ ನಾನು. 30 ವರ್ಷ. ಹಾಗೆ ಹೀಗೆ ಮಾತುಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳೋ ಅಂತ ಆಸ್ತಿ ಅಲ್ಲ ಇದು. ಈ ಪ್ರಪಂಚದಲ್ಲಿ ಪ್ರೀತಿಗಿನ ದೊಡ್ಡದು ಯಾವುದೂ ಇಲ್ಲ. ಆ ಪ್ರೀತಿ ನನಗೆ ಸಿಕ್ಕಾಪಟ್ಟೆ ಕೊಟ್ಟಿದ್ದೀರಿ ಎಲ್ಲರೂ. ಇದಕ್ಕೆ ಸದಾ ನಾನು ಚಿರಋಣಿ ಅಂತ ಹೇಳ್ತಾ, ನಿಮ್ಮ ಪ್ರಕಾರ ಅಂದಾಜು ಎಷ್ಟು ಪ್ರಪೋಸಲ್ಸ್ ಬಂದಿದೆ? ಆಗಿರ್ಬೋದು ಸರ್, ಒಂದು 200 ಬಂದಿರ್ಬೋದು. ಹ್ಞೂ ಸರ್. 200-300 ಯಾವುದು ಕರೆಕ್ಟ್ ಆಗಿ ಇರೋದು ಅಂತ ಅನ್ನಿಸ್ಲೇ ಇಲ್ವಾ ನಿಮ್ಗೆ? ನಂಗೆ ನೋಡ್ಬೇಕು ಅಂತಾನೆ ಅನ್ಸ್ಲಿಲ್ಲ ಸರ್. ನಾನು ಯಾವಾಗ್ಲೂ ಮನ್ಸಿನ ಮಾತು ಕೇಳೋಳು, ಸೊ ಅದ್ಗೇನೋ ಕನೆಕ್ಟ್ ಆಗ್ಲಿಲ್ಲ. ವೈಬ್ ಹೆಂಗ್ರಿ ಕನೆಕ್ಟ್ ಆಗತ್ತೆ ನೋಡ್ದೆ? ಅದ್ ಅನ್ಸುತ್ತಲ್ಲ ಸರ್. ಸರ್ ಪ್ರೀತಿನ ನೀವು ಪ್ರೀತಿ ಮಾಡ್ಬೇಕಿದ್ರೆ ಒಬ್ರು ಮುಖ ನೋಡ್ಲೇಬೇಕು ಅಂತಿಲ್ಲ. ಇನ್ನೇನ್ ನೋಡ್ಬೇಕು? ಸರ್ ಇಲ್ಲ, ಗಂಡಸರಿಗೆಲ್ಲ ಒಂದು ಟ್ರಿಕ್ಸ್ ಹೇಳ್ತೀನಿ. ನೀವು ಟೈಟ್ ಆಗಿ ಎಣ್ಣೆ ಹೊಡ್ಕೊಂಡು ಬರ್ತೀರಾ ಮನೆಗೆ, ನಿಮ್ಮ ವೈಫ್ ಬೈದ್ದೇ ಬೈತಾಳೆ ಅಂತ ಗ್ಯಾರಂಟಿ ಇದೆ ನಿಮಗೆ. ಆದರೆ ವೈಫ್ ಬೈಗುಳದಿಂದ ತಪ್ಪಿಸ್ಕೋಬೇಕು. ಅದಕ್ಕೊಂದು ಒಳ್ಳೆ ಟ್ರಿಕ್ಸ್ ಇದೆ ನೋಡಿ. ಏನಪ್ಪ ಅಂತಂದರೆ, ನೀವು ಕುಡಿದು ಮನೆಗೆ ಬರ್ತೀರಾ, ಡೋರ್ ಬೆಲ್ ಮಾಡ್ತೀರಾ, ಹೆಂಡತಿ ಡೋರ್ ಓಪನ್ ಮಾಡ್ತಾಳೆ. ಓಪನ್ ಮಾಡಿದ ತಕ್ಷಣ ನೀವು ಒಳಗೆ ಬರ್ತೀರಾ, ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೀವು ತೂರಾಡ್ತಿದ್ದೀರಾ, ನಿಮ್ಮನ್ನು ಅಷ್ಟೊತ್ತಿಗೆ ಹಿಡ್ಕೋತಾಳೆ, ಅಥವಾ ನಿಮ್ಗೆ ಹೊಡೆಯೋದಕ್ಕೆ ಬರ್ತಾಳೆ ಅಂತ ಇಟ್ಕೊಳ್ಳಿ. ಅಷ್ಟೊತ್ತಿಗೆ ನೀವು ಹೇಳಬೇಕು, ನನ್ನನ್ನು ಮುಟ್ಬೇಡ, ನನಗೆ ಮದುವೆ ಆಗಿದೆ, ನನ್ನ ಹೆಂಡತಿ ಇದ್ದಾಳೆ, ನಾನು ಅವಳೊಬ್ಬಳನ್ನೇ ಪ್ರೀತಿ ಮಾಡೋದು ಅಂತ ಹೇಳಿ. ಇಷ್ಟು ಹೇಳಿಬಿಟ್ರೆ ಸಾಕು, ಡೈಲಿ ಹಣ್ಣು ಹೊಡ್ಕೊಂಬರ್ಬೋದು ನೀವು. ಹೆಂಡತಿ ಖುಷಿ. ನನ್ನ ಗಂಡ ಟೈಟ್ ಆದವಾಗಲೂ ನನ್ನನ್ನೇ ಇಷ್ಟಪಡ್ತಾನೆ, ಬೇರೆ ಯಾವುದೋ ಹೆಣ್ಣು ಮುಟ್ಟಿದ್ರೂ ಕೂಡ ಅವನಿಗೆ ಇಷ್ಟ ಆಗ್ತಿಲ್ಲ ಅಂತ ಅಂದ್ಕೊಂಡು ತಲೆಯಲ್ಲಿ ಏನೇನೋ ಥಿಂಕ್ ಮಾಡಿಕೊಂಡು ನಿಮ್ಗೇನು ಭಯಲ್ಲ. ಟೈಟ್ ಆದವಾಗ ಮಾಡಿ. ತೂರಾಡ್ತಿರಲ್ಲ
ತೂರಾಡ್ದವಾಗ ಹಿಡ್ಕೊಳಕ್ ಬರ್ತಾಳೆ ನೋಡಿ, ಆವಾಗ ಹೇಳಿ ನನಗೆ ಹೆಂಡತಿ ಇದ್ದಾಳೆ, ಟಚ್ ಮಾಡಬೇಡ, ನನ್ನ ಹೆಂಡತಿ ಬಿಟ್ಟರು ಬೇರೆ ಯಾರನ್ನೂ ಇಷ್ಟಪಡಲ್ಲ ನಾನು ಅಂತ ಹೇಳಿ ಮುಗೀತು ಅವ್ರ ಕತೆ. ಬರೀ ಇಂಥದ್ದೇ. ರೀ ನಿಮ್ಗೀಗ 2 ಆಪ್ಷನ್. ಒಂದು ನನ್ನ ತಂಗಿನ ಬಿಡಿ, ಇಲ್ಲ 5,000 ಕೊಟ್ಟು ನನ್ನನ್ನು ಬಿಡಿ. ಪಕ್ಕಾನಾ? ಹಾ ಪಕ್ಕ. ತಗೋ 5,000 ಹುಷಾರು. ಇದ್ಯಾಕ್ ನಿಂತಿದ್ರಲ್ಲ, ನಡೀರಿ ಮತ್ತೆ. ಎಲ್ಲಿಗೆ? ನನ್ನನ್ನ ಮಾರ್ಕೆಟಿಗೆ ಬಿಡಿ, ನನ್ನ ತಂಗಿ ಬೇಕಾದ್ರೆ ಆಟೋದಲ್ಲಿ ಬರ್ತಾಳೆ. ಓ ನೀನ್ ಬಿಡಿ ಅಂದಿದ್ದು ಮಾರ್ಕೆಟ್ಗ? ಹೌದು, ಮತ್ ನೀವೇನ್ ತಿಳ್ಕೊಂಡ್ರಿ? ಯಾರು ಒಂದ್ ಪೀಸ್ ಅದೇ ಕಬಾಬ್ ತಿನ್ಕೊರಿ. ಸರಿ ಆಯ್ತು. ಯಾಕ್ರೋ ಕಬಾಬೆ ತಿನ್ಲಿಲ್ವಲ್ಲ? ಟೆಂತ್ ಪಾಸ್ ಆದ್ರ? ಬ್ರೋ ಪಾಸ್ ಆದ್ರೆ. ಓಕೆ, ಎಷ್ಟು ಪರ್ಸೆಂಟೇಜ್ ಬಂದಿದೆ? ಬ್ರೋ ನಾನು 36 ಬ್ರೋ. 36%. ಈಗ ಸುಮಾರು ಜನ ಫೇಲ್ ಆಗಿದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೆ ಒಂದೇ ಒಂದು ಹೇಳೋದು ಬ್ರೋ, ರೀ ಎಕ್ಸಾಮ್ ಬರೀರಿ, ಆರಾಮಾಗಿ ಬರೀರಿ, ಜೀವನ ಸುಖಿಯಾಗಿರಿ. ಓಕೆ, ಅಲ್ಲ ನೀವು ಕೂಡ ಸ್ಕೋರ್ ಜಾಸ್ತಿ ಮಾಡ್ಬೇಕು ಅನ್ಸಿರ್ಲಿಲ್ವಾ? ಬ್ರೋ ನಾ ಪಾಸ್ ಆಗಿರೋ ಜಸ್ಟ್ ಪಾಸ್ ಬ್ರೋ, ಅದು ನಮ್ಗ ದೇವ್ರು ಕೊಟ್ಟಿರೋದು ಬ್ರೋ, ಒಳ್ಳೆ ಬ್ರೋ. ಅದ್ರಲ್ಲಿ ನಾವು ನಮ್ಗೆ 100 ಬರ್ಬೇಕು, 200 ಬರ್ಬೇಕು, ಅದೆಲ್ಲ ಆಗಲ್ಲ. ನಮ್ಮ ಹತ್ರ ಎಷ್ಟು ಬಂತು ನಾವು ಅಷ್ಟು ಬರ್ಕೊಂಡು ಬಂದಿದ್ದೀವಿ ಬ್ರೋ, ಅಷ್ಟೇ. ನೆಕ್ಸ್ಟ್ ಏನ್ ತಗೋಬೇಕು ಅನ್ಕೊಂಡಿದ್ದೀರಾ? ನಾನು ಆರ್ಟ್ಸ್ ಬ್ರೋ. ಆರ್ಟ್ಸ್ ತಗೊಂಡು ಏನ್ ಆಗ್ಬೇಕು ಅನ್ಕೊಂಡಿದ್ದೀರಾ? ನಾನು ಡಾಕ್ಟರ್. ಆರ್ಟ್ಸ್ ತಗೊಂಡು ಡಾಕ್ಟರ್ ಆಗಲ್ಲ ಕಣ್ರು. ಏನಾಗ್ತೀರಾ? ಏನಾಗ್ಬೇಕು? ಏನಾಗ್ಬೇಕು? ಇಂಜಿನಿಯರ್ ಆಗ್ತೀನಿ. ಇಂಜಿನಿಯರ್. ಆರ್ಟ್ಸ್ ತಗೊಂಡು ಇಂಜಿನಿಯರ್ ಆಗ್ತೀಯಾ? ಸೂಪರ್ ಕಣ.